ಸಂಚಿಕೆಯಲ್ಲಿ ನೀನಾದೆನಾ. ಇವತ್ತು ಹಿಂದಿನ ಸಂಚಿಕೆಯಲ್ಲಿ ವೇದ ಅವರು ನಾನು ಸತ್ತು ಹೋಗ್ಬಿಡ್ಬೇಕಿತ್ತು ಅಮ್ಮ ಅಂತ ಹೇಳ್ತಾರೆ. ಇವನು ಪ್ರೀತಿಗೆ ಹುಚ್ಚು ಪ್ರೀತಿ ಒಂದು ಯಾರೋ ಪ್ರೀತಮು ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾನೆ. ಆದರೆ ಏನಾಗುತ್ತೆ ಅಂತ ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಅಲ್ಲಿ ಜಯಮ್ ಅವರು ಅಡುಗೆ ಕೊನೆಗೆ ಎಲ್ಲ ಹೇಳ್ತಾರೆ, ರೀ ಇದು ಮಧ್ಯಾಹ್ನ ಸಾಂಬಾರ್ಗೆ ಬೇಳೆ ಇಲ್ಲೆಲ್ಲ ತರಕಾರಿ ಇಟ್ಟಿದ್ದೀನಿ, ಅಲ್ಲಿ ಬೇಳೆ ಡಬ್ಬ ಇದೆ ಮೇಲೆಗೆ ಅಂತ ಹೇಳ್ತಾರೆ. ನಿಧಾನ ಮಾಡು ಅಂತ ವಿಷ್ಣುಗೆ ಹೇಳ್ತಾರೆ. ಎಲ್ಲಿ ಒಳಗಡೆ ಇಲ್ಲಿ ಯಾರೋ ಟೀ ಕಾಫಿ ಮಾಡಿದ್ರೆ ಇಲ್ಲಿ ಹಾಲಿದೆ ಅಂತ ಹೇಳ್ತಾರೆ. ಅಮ್ಮ ಯಾಕೆ ಬಂದ್ರಿ ಅಂತ ಹೇಳ್ತಾರೆ. ಅಮ್ಮ ನಿಮ್ಮನ್ನ ನಂಬಿಕೆ ಮೇಲೆ ಇಟ್ಟು ಅಡುಗೆ ಬಿಟ್ರೆ ಅಂತ ಹೇಳ್ತಾರೆ. ವಿಷ್ಣು ಹೆಣ್ಣು ಹೇಳಿದೆ ಅಂತ ಕುಕ್ಕು ಅಂತ ವಿಷ್ಣು ಅವರು ಹೇಳ್ತಾರೆ. ಅಪ್ಪ ಇದಿಷ್ಟೇ ಸಿಂಪಲ್ ಅಂತ ಅವರು ಮೊಬೈಲಲ್ಲಿ ತೋರಿಸ್ತಾರೆ. ಇವತ್ತು ಗ್ಯಾಸ್ ಆನ್ ಮಾಡು ಅಂತ ಹೇಳ್ತಾರೆ. ಏನು ಹುಡುಕ್ತಾ ಇದ್ದೀವೋ ಅಂತ ಹೇಳ್ತಾರೆ. ಸರಿ ಕೇಳಿಸ್ಕೋ, ಇದು ನಮ್ಮನೆ ಅಲ್ಲ, ನಮ್ಮನೆ ಥರ ಗ್ಯಾಸ್ ಅಲ್ಲ, ಅದು ತನ್ನಿಂದಾನೇ ಆನ್ ಆಗುತ್ತೆ ಅಂತ ಗ್ಯಾಸ್ ಹೇಳ್ತಾರೆ. ಆಮೇಲೆ ಮೊದಲು ತೊಳಿಬೇಕು ಅಂತ ಹೇಳ್ತಾರೆ. ಮೊದಲು ತೊಳಿಬೇಕು ತರಕಾರಿನ ಅಂತ 2 ತೊಳಿರಿ ಅಂತ ಹೇಳ್ತಾರೆ. ಯಾರು ಜಯಮ್ ಅವರಿಗೆ ಜಗನ್ನಾಥ್ ಅವರು ಹೇಳ್ತಾ ಇರ್ತಾರೆ. ಪಾಪ ಅವ್ರಿಗೆ ಏನು ಮಾಡಕ್ ಬರಲ್ಲ ಒಳಗಡೆ, ಆದ್ರೂ ಬಂದಿರ್ತಾರೆ ಅಡುಗೆ ಭಟ್ರು ಅಂತ. ರೀ ನೀ ಈ ಥರ ಮಾಡ್ತಾ ಇದ್ರೆ ಮಧ್ಯಾಹ್ನದ ಅಡುಗೆ ಮಧ್ಯರಾತ್ರಿ ಆಗುತ್ತೆ, ಇವತ್ತು ನಾನೇ ಮಾಡ್ತೀನಿ ಅಡುಗೆ, ನೀ ಇವತ್ತು ನೋಡ್ಕೊಂಡು ನೀ ಇಲ್ಲಿ ನಿಂತ್ಕೋ, ಹೊರಗಡೆ ನೋಡ್ತಾ ಇರು, ವೇದ ಬಂದರೆ ನನಗೆ ಹೇಳು ಅಂತ ವಿಷ್ಣುನ ಕರ್ಕೊಂಡು ಬಂದು ಬಾಗ್ಲ ಹತ್ರ ನಿಂತ್ಕೊಂಡು ಹೇಳ್ತಾರೆ. ಅಷ್ಟೊತ್ತಿಗೆ ಬಂದರು ಅಂತ ಹೇಳ್ತಾರೆ. ಓಡಿ ಬರ್ತಾರೆ ಜಯಮ್ ಅವರು. ಕತ್ತೆ ವೇದ ಬಂದ್ರೆ ಅಂತ ಹೇಳ್ತಾರೆ. ಇವೊಬ್ಬ ಅಂತ ಹೇಳ್ತಾನೆ. ಒಬ್ರು ಬಂದ್ರು ಅಂತ ಹೇಳ್ತಾರೆ. ಜಯಮ್ಮ ವೇದ ಬಡ್ಜೆಟ್ ಮಾಡಿದ್ದಾಳೆ, ಇನ್ನೆಲ್ಲಿಗೆ ಹೋಗು ಅಂತ ಹೇಳ್ತಾಳೆ. ರೀ ನಾ ಏನು ಹೇಳಿದೆ ಹಂಗೆ ಮಾಡಿ ನನಗೆ ದಯವಿಟ್ಟು ಇವಿಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಯಾರೋ ಜಯಮ್ ಅವರು. ಅಷ್ಟು ಹೇಳಿ ಅವರು ಹೊರಗಡೆ ಹೋಗ್ತಾರೆ. ಯಾರು ನೀನು ಅಂತ ವೇದಗೆ ಗೊಂಬೆಗೆ ಕೇಳ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಬರ್ತಾರೆ ಜಯಮ್ಮ. ಆಮೇಲೆ ವಿಕ್ರಮ್ ಅವರು ಬಾಗ್ಲ ಹತ್ರ ಬಂದು ನಿಂತ್ಕೊಳ್ತಾರೆ. ನೀ ತುಂಬ ಮುದ್ದಾಗಿದೆಯಾ, ನಾನು ನಿನಗೆ ನೆನಪಿಲ್ಲ ಅಂತ ಹೇಳ್ತಾರೆ. ಗೊಂಬೆ ಜೊತೆ ಮಾತಾಡ್ತಾ ಇರ್ತಾರೆ ವೇದ ಅವರು ಒಳಗಡೆ. ವೇದ ಅಂತ ಒಳಗಡೆ ಜಯಮ್ ಅವರು ಹೋಗ್ತಾರೆ. ನನ್ನ ಕಂದ ಏನು ಮಾಡ್ತಾ ಇದೀಯ ಪುಟಾಣಿ? ಅಮ್ಮ ನಾ ಏನು ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾರೆ. ಅಮ್ಮ ನನಗೆ ಯಾಕೆ ಹೀಗಾಯಿತು ಅಂತ ಜಯಮ್ ಅವ್ರಿಗೆ ಹೇಳ್ತಾರೆ. ಇದೆಲ್ಲ ಯಾವುದು ನನ್ನಂತ ಅನ್ನಿಸ್ತಾ ಇಲ್ಲ ಅಂತ ಎತ್ಕೊಂತ ಹೇಳ್ತಾರೆ. ಇದೆಲ್ಲ ನಿಂದು ಅಂತ ಒತ್ತಾಯ ಮಾಡಿ ಹೇಳೋ ರೀತಿ ಆಗ್ತಾ ಇದೆ. ನಾನು ಯಾರು ಅಂತಲೇ ನಂಗೆ ಗೊತ್ತಿಲ್ಲ, ಇದು ಒಂದು ಬದುಕಮ್ಮ ಅಂತ ವೇದ ಅವರು ಹೇಳ್ತಾರೆ. ಇದೆಲ್ಲ ಮನೆ ನಿಂದೆ ಅಂತ ನನಗೆ ಅನಿಸ್ತಾ ಇಲ್ಲ. ನಮಗೆ ಯಾವುದೇ ರೀತಿ ತಾಳಿ ಕಟ್ಟೋನ ಮೇಲೆ ಪ್ರೀತಿ ಇಲ್ಲ, ಏನೋ ಒಂಥರ ಅನಿಸ್ತಾ ಇದೆ ಅಂತ ಜಯಮ್ ಅವ್ರಿಗೆ ಹೇಳ್ತಾ ಇರ್ತಾರೆ. ವಿಕ್ರಮ್ ಅವರು ಹೊರಗಡೆ ನಿಂತ್ಕೊಂಡಿರ್ತಾರೆ. ಹೊರಗಡೆ ಬಾಗ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಪ್ರೀತಮ್ ಕಟ್ಟಿರೋ ತಾಳಿ ಮೇಲೆ ನನಗೆ ವ್ಯಾಮೋಹ ಇದೆ, ಆದರೆ ಪ್ರೀತಮ್ ಮತ್ತೊಂದ್ಸರಿ ತಾಳಿ ಕಟ್ತೇನೆ ಅಂದರೆ ನನಗೆ ಮನಸ್ಸು ಇಷ್ಟಲ್ಲ ಅಂತ ಹೇಳ್ತಾರೆ. 1 ಗೆಜ್ಜೆ ಮಾತ್ರ ಇದೆ, ಆದರೆ ಇನ್ನೊಂದು ಗೆಜ್ಜೆ ಬೇಕು ಅಂತ ಪ್ರೀತಮ್ ಗೆಜ್ಜೆ ಬೀಸಕ್ಕೋ ಅಂತ ಹೇಳಿದಕ್ಕೆ ಎಷ್ಟು ಸಿಟ್ಟು ಬಂತು. ಪ್ರೀತಮ್ ಮೇಲೆ ಯಾಕೋ ಕೋಪ ಬರ್ತಾ ಇದೆ ಅಂತ ಹೇಳ್ತಾರೆ. ಕಂದ ನೀನು ಸಮಾಧಾನ ಮಾಡ್ಕೊ ಅಂತ ಜಯಮ್ ಅವರು ಹೇಳ್ತಾರೆ. ಅಮ್ಮ ಕನ್ಸಿಲ್ದೆ ಬದುಕ್ಬೋದು, ಆದರೆ ನೆನಪಿಲ್ದೆ ಬದುಕಕ್ಕಾಗಲ್ಲ ಅಮ್ಮ ಅಂತ ವೇದ ಅವರು ಹೇಳ್ತಾರೆ. ಆಕ್ಸಿಡೆಂಟಲ್ಲಿ ನಾನು ಸತ್ತೋಗಿದ್ರೆ ಒಳ್ಳೇದಾಗುತ್ತೋ ಅಂತ ಹೇಳ್ತಾರೆ. ಬಿಡ್ತು ಅನ್ನು ಕಂದ, ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಮಡಿಲಲ್ಲಿ ವೇದನ ಮನಗಿಸ್ಕೊಳ್ತಾರೆ ಜಯಮ್ ಅವರು ಮುಗಿಸಿ ಅವರ ತಲೆಯನ್ನು ಸವರಿಸ್ತಾ ವಿಕ್ರಮ್ ಅವರು ಒಳಗಡೆ ಹೋಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಜ್ಜಿ ಬಂದು ವಿಕ್ರಮ್ ಅವ್ರನ್ನ ತಡೆದು ಅಜ್ಜಿ ಹೋಗ್ತಾರೆ ಒಳಗಡೆ. ವೇದ ಪುಟ ಅಂತ ಅಜ್ಜಿ ಕರೀತಾ ಇದ್ರೆ, ಕಂದ ಹಾಗೆಲ್ಲ ಮಾತಾಡಬಾರ್ದು ಅಂತ ಜಯಮ್ ಅವರು ಅವ್ರನ್ನಿಗೆ ತಪ್ಪಿಕೊಂಡು ಹೇಳ್ತಾ ಇರ್ತಾರೆ. ಜಯಮ್ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅವರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಲ್ಲಿಗೆ ಅಜ್ಜಿ ಬಂದು ಅವರು ಕೂಡ ವೇದನ ನೋಡಿ ಅಳ್ತಾ ಇರ್ತಾರೆ. ದೇವರು ಒಂದಲ್ಲ ಒಂದು ರೀತಿ ಪರೀಕ್ಷೆ ಕೊಡ್ತಾನೆ ಅಂತ ಜಯಮ್ ಅವರು ಹೇಳ್ತಾರೆ. ನಿನ್ನ ಪ್ರಪಂಚನೇ ಬೇರೆ ಇದೆ ಕಂದ, ಆದರೆ ನೀನೇ ಪ್ರಪಂಚ, ಇನ್ನೊಬ್ರು ಇದ್ದಾರೆ ಕಂದ ಅಂತ ಹೇಳ್ತಾರೆ. ವಿಕ್ರಮನ್ ಬಗ್ಗೆ ಹೇಳ್ತಾರೆ. ನೀನೇ ಪ್ರಪಂಚ ಅವನಿಗೆ ಅಂತ ವಿಕ್ರಮ್ಗೆ. ನೀನು ಖುಷಿಯಾಗಿರೋದಕ್ಕೆ ಒಂದು ನೆಪ ಸಾಕು, ಇನ್ನು ಹೆದರೋ ಅಗತ್ಯನೇ ಇಲ್ಲ ಅಂತ ಹೇಳ್ತಾರೆ.
ಎಷ್ಟೋ ಜನಕ್ಕೆ ನೋವು ಇರುತ್ತೆ, ಆದರೆ ಹಂಚ್ಕೊಳ್ಳೋಕ್ಕೆ ನಮ್ಮವರು ಅಂತ ಯಾರೂ ಇರಲ್ಲ. ಆದರೆ ನಿಂಗೆ ಹಾಗಲ್ಲ ಕಂದ, ನಾವೆಲ್ಲರೂ ಇದ್ದೀವಿ. ಈಗ ಇವತ್ತಲ್ಲ ನಾಳೆ ನಿನಗೆ ಮತ್ತೆ ನೆನಪು ಬಂದೇ ಬರುತ್ತೆ ಅಂತ ಜಯಮ್ಮ ಅವರು ಹೇಳ್ತಾರೆ. ಹೌದು ವೇದ ಅಂತ ಅಜ್ಜಿ ಹೇಳ್ತಾರೆ. ಕೃಷ್ಣ ಒಂದು ಮಾತು ಹೇಳ್ತಾರೆ, ಸುಖ ಇರಲಿ ದುಃಖ ಇರಲಿ ಸಮಯ ಅವ್ರವ್ರದ್ದೇ ಅಂತ ಹೇಳ್ತಾರೆ ಅಜ್ಜಿ ಅವರು ಹೇಳ್ತಾರೆ ವೇದಗೆ. ಹಾಗೆ ನಿನ್ನ ಬದುಕಲ್ಲೂ ಈ ಸಮಯ ಹೋಗುತ್ತೆ ಅಮ್ಮ, ನಿನ್ನ ಮೆಡಲ್ ಮೇಲೆ ಮಲಗಿದ್ದೀನಿ ಅಪ್ಪ, ಇದು ನಂದು ಅಂತ ಅನಿಸುತ್ತೆ ಅಮ್ಮ, ಇದೆಲ್ಲ ನನಗೆ ನನ್ನವರು ಎಲ್ಲ ನೆನಪಾಗಬೇಕಲ್ವಾ ಅಂತ ಹೇಳ್ತಾರೆ. ಯಾರು ವೇದ ಅವರು ಹೇಳ್ತಾರೆ. ಜಯಮ್ಮರು ಖುಷಿಯಾಗಿರ್ತಾರೆ. ಬರುತ್ತೆ ಅಮ್ಮ, ಖಂಡಿತ ಬರುತ್ತೆ ಅಂತ ಜಯಮ್ಮರು ಹೇಳ್ತಾರೆ. ಬಹಳ ದುಃಖದಿಂದ ಅಳ್ತಾ ಇರ್ತಾಳೆ ಪಾಪ ವೇದ. ನೆನ್ಪು ಬರ್ತಾ ಇಲ್ಲ ಅಂತ ಕೊಂಬೆ ಜೊತೆ ಮಾತಾಡ್ಕೊಂಡು. ವಿಕ್ರಮ್ ಅವರು ಅಲ್ಲೇ ನಿಂತ್ಕೊಂಡಿರ್ತಾರೆ. ಇಲ್ಲಿ ಹೊರಗಡೆ ಇವ ಪ್ರೀತಮ್ ಕುತ್ಕೊಂಡು ಪಾಸ್ಪೋರ್ಟ್ ಏನೋ ಮಾಡ್ಸಿರ್ತಾನೋ. ಅಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ. ಅವರಕ್ಕ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದಾಗ ಆ ಮೊಬೈಲನ್ನು ನೋಡಿ ರಿಸೀವ್ ಮಾಡ್ತಾರೆ. ಹಲೋ ಪ್ರೀತು, ಪಾಸ್ಪೋರ್ಟ್ ಬಂತ ಅಂತ ಹೇಳ್ತಾರೆ. ಇದು ಬರೀ ಪಾಸ್ಪೋರ್ಟ್ ಅಲ್ಲ ಅಕ್ಕ, ಇದು ನನ್ನ ಕನಸು. ಇನ್ನು ಸಾರಿ ಪಾಸ್ಪೋರ್ಟಲ್ಲಿರೋ ವೇದನ ನೋಡಿ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಹುಚ್ಚಾಗ್ತಾ ಇದೆಯಾ ಅಂತ ಹೇಳ್ತಾರೆ. ನಿಜವಾದ ಪ್ರೀತಿ ಹುಚ್ಚುತನದಲ್ಲೇ ಅಂತ ಹೇಳ್ತಾರೆ. ಥ್ಯಾಂಕ್ಸ್ ಫಾರ್ ದಿ ಪಾಸ್ಪೋರ್ಟ್ ಏನೋ ತರಿಸ್ಕೊಂಡೆ. ವೇದಕ್ಕೆ ಹೇಳಿ ಏನೋ ಒಪ್ಪಿಸ್ತೀಯಾ ಅಂತ ಹೇಳ್ತಾರೆ. ಮೊನ್ನೆ ಆಸ್ಪತ್ರೆಗೆ ಯಾವುದೋ ದೇವಸ್ಥಾನದಲ್ಲಿ ಕರ್ಕೊಂಡು ಹೋದಾಗ ಏನಾಯ್ತು ನೋಡಿದೆಯಲ್ಲ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತಾನೆ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ವಿಕ್ರಮ್ ಅಂತೂ ದೊಡ್ಡ ಸೈನ್ಯದೇ ಇದೆ ವಿಕ್ರಮಿಂದು ಫ್ಯಾಮಿಲಿದು. ಆದರೆ ನೀನು ಒಂಟಿ ಇದೆಯಲ್ಲ, ನಾನು ಬರೋಣ ಅಂದರೆ ಆಗಲ್ವಲ್ಲ, ಯಾಕಂದ್ರೆ ನಾನು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಯಾರು ಚೈತ್ರ ಅವರು ಹೇಳ್ತಾರೆ. ಪ್ರೀತಮ್ ಅವರು ಕಾಲ್ ಮಾಡಿ ಹೇಳ್ತಾರೆ, ಅಕ್ಕ ವೇದನ ಫಾರಿನ್ ಬರೋದಕ್ಕೆ ಇವರು ಮಾಡೋ ಪ್ಲ್ಯಾನ್ಗೆ ಕೌಂಟರ್ ಪ್ಲ್ಯಾನ್ ಮಾಡೋದಕ್ಕೆ ನನ್ನ ಕೈ ಜೋಡಿಸ್ತಾರೆ, ಆದಷ್ಟು ಬೇಗ ಕರೆಸ್ಕೊ ಅಂತ ಹೇಳ್ತಾರೆ. ಈಗಲೇ ನಾನು ಕಾಲ್ ಮಾಡಿ ನಿನಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಪ್ರೀತಮ್ ಅವರು ಹೇಳಿ ಕಾಲನ್ನು ಕಟ್ ಮಾಡ್ತಾರೆ. ಪ್ರೀತಮ್ ಪ್ರೀತಮ್ ಮನೆಗೆ ಕೋಟೆ ರಾಜನ್ನ ಫೋನ್ ಮಾಡಿ ಕರೆಸ್ಕೊಳ್ತಾರೆ. ಕೋಟೆ ರಾಜ ಬಂದು ವಿಕ್ರಮ್ ಅವರು ನೀ ಇಲ್ಲಿದ್ಯಾ ಅಂತ, ಈಗ ನಿನ್ನ ಹೆಂಡ್ತಿನ ಪ್ರೀತಮ್ ಇಟ್ಟುಕೋ, ಅಲ್ಲ ಇರಿಸ್ಕೊಂಡಿದ್ದಾನೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ. ಈಗ ಮದುವೆಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನ ನಾ ತಂದಿದ್ದೀನಿ ಅಂತ ಕೋಟೆ ರಾಜ ಹೇಳ್ತಾನೆ. ತಾಳಿ ಕೂಡ ಇದೆ, ನೋಡು ಅಂತ ಹೇಳ್ತಾರೆ. ಕೋಟೆ ರಾಜ ವಿಕ್ರಮ್ಗೆ ಹೇಳ್ತಾ ಇದೆ. ಇದನ್ನೇ ಪ್ರೀತಮ್ ನಿನ್ನ ಹೆಂಡತಿ ಕಟ್ಟಬೇಕಾಗಿರೋದು ಡಿಸೈನ್. ಅಯ್ಯೋ ನಿನ್ನ ಅಂತ ಫೋನ್ ಮಾಡ್ತಾ, ಅಯ್ಯೋ ನಿನ್ನಂತ ಹೊಡೆಯೋಕ್ಕೆ ಕೈ ಎತ್ಕೊಂಡು ಕೋಟೆ ರಾಜಗೆ ಹೊಡೆಯಕ್ಕೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಅವ್ರ ತಂದೆಯವರು ಬರ್ತಾರೆ. ಯಾರು ವಿಕ್ರಮ್ ಅವ್ರ ತಂದೆಯವರು ಅಲ್ಲಿಗೆ ಬರ್ತಾರೆ. ನೋಡಿ ಕೋಟೆ ಸಾಹೇಬ್ರೆ, ನೋಡಿ ವಯಸ್ಸಲ್ಲಿ ನೀವು ತುಂಬ ದೊಡ್ಡವರು, ಇಲ್ಲಾಂದರೆ ಈಗ ನನಗೆ ಬೇಡ ಬಿಡಿ, ನಾನು ಹೇಳೋದು ಈಗ ಹೊರಟೋಗಿ, ಈಗ ನೀವೇ ಹೊರಟೋಗಿ ಅಂತ ಹೇಳ್ತಾರೆ ವಿಕ್ರಮ್ ಅವರು. ಈಗ ಖಾಲಿ ಈಗ 2 ಜನ ಇಟ್ಕೊಂಡು ಈ ಕಡೆ ಬರ್ತಿದ್ರಲ್ಲ, ಈಗ ನೋಡಿ ಸ್ವಲ್ಪ ಕಳ್ಚ್ಕೊಳ್ಳಿ ಹೋಗಿ ಅಂತ ಹೇಳ್ತಾರೆ. ಏಯ್ ಹುರ್ಕೊಂತಿದ್ದೇನೋ, ಹುರ್ಕೋ, ಇದೇ ವೇದಗೋಸ್ಕರ ನನ್ನ ಸಾಮ್ರಾಜ್ಯನ ಬಿಟ್ಟು ಬಂದಿರೋದು. ಈಗ ಹಳೇದೆಲ್ಲ ಮರ್ತು ಹೋಗಿದೆ, ನೆನಪು ಬರುತ್ತಾ ಗೊತ್ತಿಲ್ವಾ? ಪ್ರೀತಮವರೆಗೆ ಸಾಯೋವರೆಗೂ ಬದುಕ್ತಾಳ ಅದು ಗೊತ್ತಿಲ್ಲ. ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳು, ಮತ್ತೆ ಸೇರಿಸ್ಕೊಳ್ತೀನಿ ನಿನ್ನ ಅಂತ ಹೇಳ್ತಾರೆ. ಯಾರಿಗೆ? ವಿಕ್ರಮ್ ಅವರಿಗೆ ಕೋಟೆ ರಾಜ ಹೇಳ್ತಾರೆ. ಈಗ ಹಗಲ್ಗನ್ಸು ಕಾಣೋರು ನೋಡಿದ್ದೀನಿ, ಮಠ ಮಧ್ಯಾಹ್ನ ಈ ಥರ ಕನಸು ಕಾಣೋರನ್ನ ನೋಡಿರೋದೇ ಇಲ್ಲಿ ಅಂತ ವಿಕ್ರಮ್ ಅವರು ಕೋಟೆ ರಾಜಗೆ ಹೇಳ್ತಾರೆ. ಅವರು ಸೀರೆ ಆಮೇಲೆ ತಾಳಿ ಎಲ್ಲ ತರ್ತಾರೆ. ತಾಳಿಯಲ್ಲಿ ತಂದಾಗ ಪ್ರೀತಮ್ಗೆ ಕೊಡೋಕೆ ಹೋದಾಗ ಅಷ್ಟೊತ್ತಿಗೆ ಅಲ್ಲಿ ವೇದ ಅವರು ಹೊರಗಡೆ ಬರ್ತಾರೆ. ವೇದ ಅವರು ಹೊರಗಡೆ ಬಂದು ನಿಂತ್ಕೊಳ್ತಾರೆ. ವೇದ ಬಾರಮ್ಮ ಅಂತ ಹೇಳ್ತಾರೆ. ಇವ್ರು ಯಾರು? ಇವ್ರನ್ನ ಮುಂಚೆ ಎಲ್ಲೋ ನೋಡಿದ್ದಂಗೆ ಅನ್ನಿಸ್ತಾ ಇದೆ ಅಂತ
ಅಂತ. ನಾನು ವಿಕ್ರಮ್ನ ಹಳೆ ಯಜಮಾನ. ಇವರು ವಿಕ್ರಮ್ ಮೊದಲೇ ನಮ್ಮನೇಲೆ ಕೆಲಸ ಮಾಡ್ತಾ ಇದ್ದ. ಈಗ ಹೊಟ್ಟೆಪಾಡಿಗಂತ ಇಲ್ಲಿ ಬಂದಿದ್ದಾನೆ. ಈಗ ಅವನ್ನ ಕ್ಷಮಿಸಿ ಈಗಲೂ ಬಾ ಅಂತ ಕರಿತಾ ಇದ್ದೀನಿ, ಆದರೆ ಬರಲ್ಲ ಅಂತ ಇದ್ದಾನೆ ಅಂತ ಹೇಳ್ತಾರೆ. ಯಾರು? ಕೋಟೆ ರಾಜ ಅವರು ಹೇಳ್ತಾರೆ. ಅದೆಲ್ಲ ಪರ್ಸ್ನಲ್, ನಾನು ಹೇಗೆ ಹೇಳೋಕ್ಕಾಗುತ್ತೆ ಅಂತ ವೇದ ಅವರು ಹೇಳ್ತಾರೆ. ಹಾಗೆ ನಿನ್ನ ಗಂಡ ಪ್ರೀತಮ್ಮ ಇದ್ದಾರಲ್ಲ, ಅವರು ಸ್ನೇಹಿತ ಅಂತ ಹೇಳ್ತಾರೆ. ಯಾರು? ಕೋಟೆ ರಾಜ. ನಿನಗೆ ಬೇಗ ಹುಷಾರಾಗ್ಲಿ ಅಂತ ಇದನ್ನ ತೆಗೆದುಕೊಂಡು ಬಂದೆ ಅಂತ ಹೇಳ್ತಾರೆ. ಅವಾಗ ಅದನ್ನ ವೇದ ಬಾ ಅಮ್ಮ ಅಂತ ಅಜ್ಜಿ ಕರ್ಕೊಂಡು ಹೋಗ್ತಾರೆ, ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅದನ್ನ ಕೊಡೋ ಅಷ್ಟೊತ್ತಿಗೆ ಕೈ ಚಾಚಿರ್ತಾರೆ ವೇದ ಅವರು. ಕುಡಿ ಕುಡಿ ಅಂತ ಪ್ರೀತಮ್ ಅವರು ಅದನ್ನ ಇಸ್ಕೊಳ್ತಾರೆ. ಇಸ್ಕೊಂಡಾಗ ಇಲ್ಲಿ ಕೋಟೆ ರಾಜಂಗೆ ಬೆನ್ ತಟ್ಟಿ ಬರ್ಲತ್ತಮ್ಮ ಅಂತ ಹೇಳಿ ಕೋಟೆ ರಾಜ ಅವರು ಅಲ್ಲಿಂದ ಹೋಗ್ತಾರೆ. ಅಷ್ಟೊತ್ತಿಗೆ ಅವರು ವಿಕ್ರಮರು, ಕೋಟೆ ಅದು ಬಿಟ್ರೆ ಕೋಟೆ ತರ ಚಿಕ್ಕ ಮಕ್ಕಳ ತರ ಆಡ್ತಾ ಇದೆಯಲ್ಲೋ, ಪ್ರೀತಿ ಮಾಡಿಸ್ತಾ ಇದೆಯಾ ನೋಡಿ, ನನ್ಗೆ ಹೇಳ್ಕೊಡ್ತಿದ್ಯಾ? ಇನ್ನು ಮುಂದೆ ಆಟನ ನಾನು ತೋರಿಸ್ತೀನಿ, ನೀನು ಹೊರಟೋಗು ಅಂತ ವಿಕ್ರಮ್ ಅವರು ಹೇಳ್ತಾರೆ. ಹೊರಟೋಗು ಅಂತ ಹೇಳ್ತಾರೆ. ಹೊರಟೋಗು ಅಂತ ಹೇಳ್ತಾರೆ. ಅವರು ಕಾರ್ ಹತ್ಕೊಂಡು ವಾಪಸ್ ರಿವರ್ಸ್ ತಗೊಂಡು ಕಾರನ್ನು ಅವರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಯಾರು? ವಿಕ್ರಮ್ ಅವರು, ಅವ್ರ ತಂದೆಯವರು ವಿಷ್ಣು ಅವರು ಎಲ್ಲರೂ ನಿಂತ್ಕೊಂಡಿರ್ತಾರೆ. ವಿಕ್ರಮ್ ಅವರು ವೇದಾಗೆ ಒಂದು ಪುಸ್ತಕನ ಪಟ್ಟಿನ ಕೊಡ್ತಾ ಇರ್ತಾರೆ. ಅವಾಗ ನನಗ ಅಂತ ಕೇಳ್ತಾರೆ ವೇದ. ನಾನೇ ತಗೋಬೇಕು ಅಂತ ಇದ್ದೆ, ಈಗ ನೀವೇ ಅಂತ ಹೇಳ್ತಾರೆ. ನಾನೇ ತಗೋಬೇಕು ಅಂತ ಹೇಳ್ತಾರೆ. ನೀವು ಯಾವುದನ್ನು ಮರ್ತಿಲ್ಲ ಅಲ್ಲ? ನಾ ಇದೇ ಕಾರಣಕ್ಕೆ ಡೈರಿ ತಗೋಬೇಕು ಅಂತ ಇದ್ದೆ. ಬೈ ದ ಬೈ, ಥ್ಯಾಂಕ್ ಯು, ಯುವರ್ ವೆಲ್ಕಮ್ ಅಂತ ಹೇಳ್ತಾರೆ. ಅಲ್ಲಿ ವೆಂಕಿ ಹೆಂಡತಿ ಶೈಲು ಬರ್ತಾರೆ. ಶೈಲು ಅವರು ವೇದ ಅಂತ ಬರ್ತಾರೆ. ಪ್ರೀತಮ್ ಕರ್ಸಿರ್ತಾನೆ ಯಾರನ್ನ? ಶೈಲುನ. ವೆಂಕಿ ಹೆಂಡತಿ ಶೈಲುನ ಪ್ರೀತಮ್ ಕರ್ಸಿರ್ತಾನೆ, ಫೋನ್ ಮಾಡಿ ಕರ್ಸಿರ್ತಾನೆ. ಅವ್ರ ಅಕ್ಕಂಗೆ ಹೇಳಿರ್ತಾನೆ ಪ್ರೀತಮ್. ವೇದ ಅಂತ ಶೈಲು ಬರ್ತಾರೆ, ಹತ್ರ ಬರ್ತಾರೆ. ವೇದ ಹೇಗಿದೆಯಾ ಅಂತ ಶೈಲು ಅವರು ಕೇಳ್ತಾರೆ. ಅವ್ರನ್ನ ತಟ್ಟಿ ಅಷ್ಟೊತ್ತಿಗೆ ಜಗನ್ನಾಥ್ ಅವರು, ವಿಷ್ಣು ಅವರು ಅಲ್ಲಿಗೆ, ಆಮೇಲೆ ಅಜ್ಜಿ ಎಲ್ಲರೂ ಬರ್ತಾರೆ. ಎಲ್ಲಿ? ವೇದ ಇರೋ ಹಾಲಲ್ಲಿ ಕುತ್ಕೊಂಡಿರ್ತಾರೆ ಅವರು ಡೈನಿಂಗ್ ಟೇಬಲ್ಲಿ. ಏನು ವೇದ, ನಾನು ಗುರ್ಸಿಗ್ಲಿಲ್ವಾ? ಅಣ್ಣ ಹೇಳ್ತಿದ್ದ ನಿನಗೆ ಮೆಮೊರಿ ಲಾಸ್ ಆಗಿದೆ ಅಂತ. ಆದರೆ ಯಾರು ಅಣ್ಣ ಅಂತ ಗೊತ್ತಾಗ್ತಿಲ್ಲ. ಅಣ್ಣನ ಯಾರು? ನಾನೇ ಅಂತ ಅಲ್ಲಿಗೆ ಪ್ರೀತಮ್ ಅವನು ಬರ್ತಾನೆ. ಪ್ರೀತಮ್ ಫೋನ್ ಮಾಡಿ ಶೈಲುನ್ ಕರೆಸಿದ್ದಾನೆ. ಶೈಲು ಯಾರು? ಕಾಸು ವಿಕ್ರಮ್, ಇವರು ವಿಕ್ರಮ್ ಮನೆಯಲ್ಲಿ ವೆಂಕಿ ಇದ್ದಾಳಲ್ಲ, ವೆಂಕಿನ